ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದೆರಡು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ಈ ಥರನೇ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಪಾಲಕ್ ಸೊಪ್ಪು ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿರಿ. ಹಾಗಾಗಿ ನಾನು ಇವತ್ತು ಇದನ್ನು ಪಾಲಕ್ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಈ ಪಾಲಕ್ ಸೊಪ್ಪಲ್ಲಿ ಒಂದು ಒಳ್ಳೆಯದೊಂದು ಟೇಸ್ಟ್ ಆದಂಥ ಪಲ್ಯ, ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೀ. ಇದನ್ನು ಮಾಡಿಟ್ರೆ ನಿಮಗೆ 1-2 ದಿವಸನೂ ಹಾಳಾಗೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಟರಂತೂ 1 ವಾರ ತನಕ ಚೆನ್ನಾಗಿರುತ್ತೆ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಿ ಅವರಿಗೆಲ್ಲರಿಗೆ ಧನ್ಯವಾದಗಳು ರೀ. ನಮ್ಮ ಚಾನಲ್ ಯಾರೇ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾನು ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ರೀ. ಪಾಲಕ್ ಸೊಪ್ಪನ್ನು ಇವಾಗ ನೋಡ್ಬೋದು ರೀ, ನಾನು ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಈ ಥರನೇ ಇಟ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸಿಗೆ ಹಾಕೋಬೇಕಾಗಿರುವಂತಹ ಸಾಮಗ್ರಿಗಳು ರೀ. ಇದು ನಾನು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಈ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಮೀಡಿಯಮ್ ಸೈಜಿಂದು 3 ಹುಳಿ ಟೊಮೆಟೊವನ್ನು ಇಟ್ಕೊಂಡಿದ್ದೇನೆ ರೀ. ಮತ್ತು ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಗಡ್ಡೆ ಅಂತೂ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ನೋಡಿರಿ. ಇದಕ್ಕೆ ನಾವು 2 ಮೀಡಿಯಮ್ ಈರುಳ್ಳಿ ಕಟ್ ಮಾಡಿದ್ದೆ ನೋಡಿರಿ, ಅದನ್ನು ಸಹ ಹಾಕೋತಾ ಇದ್ದೀನಿ. ಇದು ಹಾಕೊಂಡ್ಮೇಲೆ ನೋಡಿರಿ, ನಾವು ಇದನ್ನು ಹುಳಿ ಟೊಮೆಟೊ ಇದೆ, ಮೀಡಿಯಮ್ ಸೈಜಿಂದು. ನೀವು ಬೇಕಿದ್ರೆ ಹುಳಿ ಟೊಮೆಟೊ ತೊಗೊಂಡು ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಇದೊಂದು ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಇರುತ್ತೆ. ತುಂಬ ಅಂದರೆ ಮನೆಯಾಗ ಮಕ್ಕಳೆಲ್ಲ ದೊಡ್ಡವರು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ರೀ. ಬೆಳ್ಳುಳ್ಳಿ ಸಹ ಹಾಕೋತಾ ಇದ್ದೇನೆ ರೀ ಇದಕ್ಕೆ. ಇವಾಗ ನೋಡ್ಬೋದು ನಾನು ಇಲ್ಲಿ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಸ್ವಲ್ಪ ಇದು ಮಿಕ್ಸಿ ಮಾಡ್ಕೊಂಡಾಗಿದೆ ರೀ. ಇದಕ್ಕೆ ನೋಡಿರಿ, ನಾನಿಲ್ಲಿ ಒಂದು ಸ್ವಲ್ಪನೇ ಅರಿಶಿಣವನ್ನು ಹಾಕೋತಾ ಇದ್ದೇನೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸಹ ಹಾಕೋತಾ ಇದ್ದೇನೆ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಇನ್ನೊಂದು ಸ್ವಲ್ಪ. ಇವಾಗ ನಮ್ಮದು ಮಿಕ್ಸಿ ಮಾಡ್ಕೊಂಡಾಗಿದೆ. ಇದನ್ನು ನಾವು ಎತ್ತಿಟ್ಕೊಂಡ್ರಿ. ನಾವಿವಾಗ 4 ಟೇಬಲ್ ಸ್ಪೂನನ್ನು ಹಾಕಿ ಇಟ್ಕೊಂಡಿದ್ದೇವೆ ರೀ. ಸ್ವಲ್ಪನೇ ಇದನ್ನು ಬಿಸಿ ಆದಮೇಲೆ ನಾವು ಇವಾಗ ಒಗ್ಗರಣೆಯನ್ನು ಹಾಕೋಣ. ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ರೀ. ಇವು ಸಿಡಿತಾ ಇದ್ದ ಹಾಗೇನೆ ಇವಾಗ ನೋಡಿರಿ, ಒಂದು 4 ಟೇಬಲ್ ಸ್ಪೂನಷ್ಟು ಅಂದರೆ ಸಣ್ಣ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಬೇಕಾಗತ್ತೆ ರೀ. ಇವಾಗ 1/4 ಟೀ ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ ರೀ. ಈ ಮೆಂತ್ಯ ನಮಗೆ ಒಳ್ಳೆಯ ಒಂದು ಫ್ಲೇವರು, ಒಂದು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಸ್ವಲ್ಪನೇ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೇನೆ ರೀ. ಇಲ್ಲಿ ನಾನು ಕರಿಬೇವು ಸೊಪ್ಪು ಎಲ್ಲ ದೊಡ್ಡದಿತ್ತು ಅಂತೇಳಿ ಸ್ವಲ್ಪ ಈ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಸಹ ಸ್ವಲ್ಪ ನಾವು ಫ್ರೈ ಮಾಡೋಣ ಚೆನ್ನಾಗಿ. ಇವಾಗ 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಇದು ಚೆನ್ನಾಗಿರುತ್ತೆ ನೋಡಿರಿ. ಪಲ್ಯ ಇಲ್ಲೊಂದು ಅಂದರೆ ನೀವು ಖಾರ ಬೇಕಂತಂದರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇದನ್ನೂ ಒಂದು ಚೆನ್ನಾಗಿರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲವನ್ನು ಹಾಕೊಂಡ್ರಿ. ಸ್ವಲ್ಪ ಇದು ಮಸಾಲ ನೋಡಿರಿ ತರಿಯಾಗಿಯೇ ಇರಬೇಕು, ತುಂಬ ನೈಸಾಗಿ ಇರಬಾರ್ದು. ಇದು ಚೆನ್ನಾಗಿ ನಾವು ಇದು ನೀರು ಹೋಗೋ ತನಕ ರೀ, ಅಂದರೆ ಇದು ಟೊಮೆಟೊವನ್ನು ನಮಗೆ ಎಣ್ಣೆ ಬಿಟ್ಕೋಬೇಕು. ನಾವು ಇದರೊಳಗೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡ್ಕೊಂಡು ನೋಡಿರಿ, ಒಂದು 3 ನಿಮಿಷಗಳ ಕಾಲ ಇದನ್ನು ಬೇಯಿಸೋಣ. ಇವಾಗ ನಮ್ಮದು 3 ನಿಮಿಷ ಆಗಿದೆ ನೋಡಿರಿ. ಸ್ವಲ್ಪನೇ ಇದು ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಈ ಟೈಮ್ನಲ್ಲೇ ನೋಡಿರಿ, ನಾವು ಇನ್ನೊಂದು ಸ್ವಲ್ಪನೇ ಇದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ರೀ. 1 ಚಮಚ, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಅವಾಗ ಸ್ವಲ್ಪ ಆಗಿದೆ, ಹಾಗಾಗಿ ನೀವು ಖಾರಕ್ಕೆ ನೋಡಿ ಹಾಕೋಬೋದು ರೀ. ಇದನ್ನು ಚೆನ್ನಾಗಿ ಬಾಡಿಸ್ಬೇಕು, ಅಂದರೆ ನೀರಿನ ಅಂಶ ಎಲ್ಲ ಹೋಗಿ ಕೆಳಗಡೆ ಒಂಚೂರು ತಳ ಹಿಡಿಯೋ ತನಕ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ ರೀ. ಇವಾಗ ಒಂದು ಪೂರ್ತಿ ನೀರೆಲ್ಲ ಕಡಿಮೆ ಆಗಿದೆ ನೋಡ್ಬೋದು ರೀ. ಅಂದರೆ ನಮಗೆ ಇದೇ ಥರನೇ ಎಲ್ಲ ನೀರು ಹೋಗಿಬಿಟ್ಟು ಇದು ಈ ಥರ ಡ್ರೈ ಆಗಬೇಕು. ಈ ಟೈಮ್ನಲ್ಲೇ ನಾವು ಇಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕೋಣ. ಈಗ ಇದನ್ನು ಚೆನ್ನಾಗಿ ಈ ಒಂದು ನಾವು ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದು ಇದ್ರ ಜೊತೆಗೆ ಚೆನ್ನಾಗಿ ಬೆರೆಸ್ಬೇಕಾಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು 1 ನಿಮಿಷದಾಗೆ ಇದೆಲ್ಲವನ್ನು
ಇಷ್ಟು ಮೆತ್ತಗೆ ಬೆಂದಿದೆ. ನಾವು ಇದನ್ನು ಒಂದು 3 ನಿಮಿಷಗಳ ಕಾಲ ಇದನ್ನು ಇನ್ನೊಂದು ಸ್ವಲ್ಪ ಇಟ್ಟು ಬೇಯಿಸೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಪಲ್ಯ ರೆಡಿಯಾಗಿದೆ. ಈ ಥರನೇ ಎಲ್ಲ ಆಯಿಲನ್ನು ಬಿಟ್ಕೊಂಡಿದೆ ನೋಡ್ಬೋದು ರೀ. ಇವಾಗ ತುಂಬ ಒಂದು ಟೇಸ್ಟ್ ಆದಂತಹ ಪಾಲಕ್ ಗ್ರೇವಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೇನೆ. ಇವಾಗ ನಮಗೆ ಇದು ರೆಡಿಯಾಗಿದೆ ಪಲ್ಯ. ಈಗ ನೋಡ್ಬೋದು ರೀ, ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿದ್ದೇನೆ. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.